ನೋಡಿ ವಿದ್ಯಾರ್ಥಿಗಳೇ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಂದರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ವತಿಯಿಂದ 2024-25ನೇ ಸಾಲಿಗೆ ಅಂದರೆ ಈ ವರ್ಷ BSc ನರ್ಸಿಂಗ್ ಮತ್ತು JNM ನರ್ಸಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ನೀಡ್ತಾರೆ. ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಅದನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಈ ಒಂದು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲೇ ಹೋಗಿ ಕ್ಲಿಕ್ ಮಾಡಿ. ನೀವು ಬೇರೆ ಲಿಂಕ್ ಕ್ಲಿಕ್ ಮಾಡಿದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟು ಅಥವಾ ಈ ಒಂದು ಪೇಜು ಓಪನ್ ಆಗಲ್ಲ. ಆ ಪೇಜ್ ಓಪನ್ ಮಾಡಿದ ನಂತರ ನೀವು ಮೊದಲಿಗೆ ಸೇವಾ ಸಿಂಧುನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ. ಒಂದು ವೇಳೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಆಗಿ ನೀವು ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ಸರ್ ನಮಗೆ ಈ ಒಂದು ಸೇವಾ ಸಿಂಧುನಲ್ಲಿ ರಿಜಿಸ್ಟ್ರೇಷನ್ ಆಗೋದು ಗೊತ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಹತ್ತಿರದ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಹ ಸಲ್ಲಿಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ನೀವು ಸೇವಾ ಸಿಂಧು ಅಕೌಂಟ್ ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ಥರ ಪೇಜ್ ಬರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೈನಾರಿಟಿ ಅಂತ ಟೈಪ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೈನಾರಿಟಿ ಅಂತ ಸರ್ಚ್ ಮಾಡಿದೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ. ಸ್ಕ್ರೋಲ್ ಅಪ್ ಮಾಡಿದ ನಂತರ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಫಾರ್ ಇನ್ಸೆಂಟಿವ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ BSc ನರ್ಸಿಂಗ್ ಆ್ಯಂಡ್ JNM ನರ್ಸಿಂಗ್ 2024-25 ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಪೇಜು ಓಪನ್ ಆಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಕೆಳಗೆ ಮೊದಲಿಗೆ ನಿಮ್ಮದು ಪ್ರಸ್ತುತ ಅರ್ಜಿ ಸಲ್ಲಿಸೋದು ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫಲಾನುಭವಿ ಹೆಸರನ್ನು ಹಾಕೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ ಆಧಾರ್ ಅಥೆಂಟಿಕೇಷನ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಹಾಕಿ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಆ ಆಧಾರ್ ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಡೀಟೇಲ್ಸು ಅಲ್ಲಿ ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಲ್ಲ ಫಿಲಪ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು, ವಿದ್ಯಾರ್ಥಿಯ ತಂದೆಯ ಹೆಸರು, ತಾಯಿ ಹೆಸರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ಸಂಖ್ಯೆ, ಜೆಂಡರು, ಇಮೇಲ್ ID, ಅವರ ಒಂದು ಫೋಟೋ, ಜಿಲ್ಲೆ, ತಾಲೂಕು, ಕಾಯಂ ಅಡ್ರೆಸ್ಸು ಮತ್ತು ಧರ್ಮ, ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎಲ್ಲ, ಮತ್ತು ನೀವೊಂದು SSLC ಹಾಲ್ ಟಿಕೆಟ್ ನಂಬರು, SSLC ಇಲ್ಲಿರ್ತಕ್ಕಂಥ ನಿಮ್ಮ ಹೆಸರು ಮತ್ತು SSLC ಪಾಸ್ ಆದ ವರ್ಷ, ನೀವು ಪಡೆದ ಒಟ್ಟು ಅಂಕಗಳು, ಟೋಟಲ್ ಅಂಕ ಎಷ್ಟಿದ್ದು, ಪಡೆದ ಅಂಕಗಳು ಎಷ್ಟು, ಶೇಕಡಾವಾರು ಅಂಕಗಳು ಕೂಡ ಎಂಟರ್ ಮಾಡಬೇಕು. ಅದೇ ರೀತಿ PUC ಡೀಟೇಲ್ಸ್ ಕೂಡ, PUC ಹಾಲ್ ಟಿಕೆಟ್ ನಂಬರು, PUCಯಲ್ಲಿ ನಿಮ್ಮ ಹೆಸರು ಮತ್ತು ನೀವು ಪಾಸ್ ಆದ ವರ್ಷ ಮತ್ತು ಟೋಟಲ್ ಅಂಕಗಳು ಎಷ್ಟಿದ್ದು, ನೀವು ಪಡೆದುಕೊಳ್ಳೋ ಅಂಕಗಳು ಮತ್ತು ನಿಮ್ಮ ಪರ್ಸೆಂಟೇಜನ್ನು, ತದನಂತರ ಈ ಪ್ರಸ್ತುತವಾಗಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಅನ್ನೋದು ಸಂಪೂರ್ಣ ಮಾಹಿತಿ, ಕಾಲೇಜಿನ ಜಿಲ್ಲೆ, ಕಾಲೇಜಿನಲ್ಲಿ ಪ್ರವೇಶ ಪಡೆದಿರೋ ಕೋರ್ಸು BSc ನರ್ಸಿಂಗ್ ಆರ್ JNM ನರ್ಸಿಂಗ್ ಕೋರ್ಸು ಮತ್ತು ಕಾಲೇಜು ಸಂಸ್ಥೆ ಪೂರ್ಣಗೊಳಿಸ ಕೋರ್ಸ್ ಎಷ್ಟು ವರ್ಷ ಅಂದರೆ 3 ವರ್ಷ, 4 ವರ್ಷ, 2 ವರ್ಷ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತದನಂತರ ಪ್ರಸಕ್ತ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಿರೋ ಕೋರ್ಸ್ ಡೀಟೇಲ್ಸ್ ತಗೊಂಡು ಎಲ್ಲ ಮಾಹಿತಿಯನ್ನು ಹಾಕಿದ ನಂತರ ಇಲ್ಲಿ ಕೆಳಗೆ ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡಿ, ನಾನು ಮೇಲೆ ನೀಡಿರುವ ಮಾಹಿತಿಯನ್ನು ಸಂಬಂಧಿತ ಕಾಲೇಜಿನಿಂದ ನೀಡಿರುವ ಶೈಕ್ಷಣಿಕ ದಾಖಲೆಗಳು ಮತ್ತು ಪ್ರಮಾಣಪತ್ರಗಳ ಆಧಾರದ ಮೇಲೆ ನನ್ನ ಜ್ಞಾಪನ ತಕ್ಕಂತೆ ಸತ್ಯವಾಗಿದೆ ಎಂದು ನೀಡಿರ್ತೇನೆ ಅಂತ ನೀವು ಒಂದು ಅಕ್ನಾಲೇಜ್ಮೆಂಟನ್ನು ಓಕೆ ಕೊಟ್ಟು ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಪ್ರೈಸ್ ಮನಿ ಅಮೌಂಟು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಒಂದು ಅತ್ಯಂತ ಒಳ್ಳೆಯ ಯೋಜನೆ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಯೋಜನೆಯನ್ನು ಪಡೆದುಕೊಳ್ಳಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.